ರಂಜಾನ್ ಹಬ್ಬದ ಶುಭಾಶಯಗಳು. ರಂಜಾನ್ ಹಬ್ಬದಲ್ಲಿ 30 ದಿನ ಉಪವಾಸವನ್ನು ಒದ್ದಿ 30 ಪಾರೆ ಕುರಾನನ್ನು ಓದಿ ಇವತ್ತು ನಿನ್ನೆ ಉಪವಾಸವನ್ನು ಬಿಟ್ಟಿದ್ದೀವಿ. ಇವತ್ತು ನಮ್ಮ ಕುರುಗಡ್ಗೇಟ್ ಈದ್ಗಾ ಮೈದಾನದಲ್ಲಿ ಪೂರ್ತಿ ತುಮಕೂರು ಜನನು ನಮಾಜ್ ಮಾಡೋಕ್ಕೆ ನಮ್ಮ ಪೊಲೀಸ್ ಅಧಿಕಾರಿಗಳು, ಕಮಿಷನರ್ ಅವರೆಲ್ಲ ಪೊಲೀಸು ಮತ್ತು ನಮ್ಮ ಮಾಧ್ಯಮದವರು ಮತ್ತು ಎಲ್ಲ ನಮ್ಮ ಯುವಕರು ಎಲ್ಲ ನಮಾಜನ್ನು ಕುರುಗಡ್ಗೇಟ್ ಈದ್ಗಾ ಮೈದಾನದಲ್ಲಿ ಸಾವಿರಾರು ಗಟ್ಟಲೆ ಜನನು ಸೇರಿ ಇವತ್ತು ನಮಾಜನ್ನು ಮಾಡ್ತೀವಿ. ಆ ದೇವರು ನಮ್ಮ ನಾಡಿಗೆ ನೆಮ್ಮದಿ ಇರಲಿ ಮತ್ತು ಹಿಂದೂ ಮುಸ್ಲಿಮ್ಸ್ ಅಂತ ನಮ್ಮ ತುಮಕೂರಲ್ಲಿ ಶಾಂತಿ ಐತೆ. ಇದೇ ಥರ ಯಾವ ಹಬ್ಬ ಬಂದ್ರೂ ಈಗ ಎರಡು ದಿವಸದ ಮುಂಚೆ ಉಗಾದಿ ಹಬ್ಬನೂ ಬಂದೈತೆ, ಅದು ಶಾಂತಿಯಾಗಿ ನಡೆದೈತೆ. ಈ ರಂಜಾನ್ ಹಬ್ಬನೂ ಶಾಂತಿಯಾಗಿ ನಡೀಲಿ ಅಂತ ಈ ನಮ್ಮ ಆ ದೇವ್ರ ನಾವು ಬೇಡ್ಕೊಳೋದೇನೆಂದರೆ ಮಸೀದಿಲಿ ನಮಾಜಲ್ಲೇ ಆಗಲಿ ದೇವಸ್ಥಾನದಲ್ಲೇ ಆಗಲಿ ನಮ್ಮ ತುಮಕೂರಲ್ಲಿ ನೆಮ್ಮದಿಯಾಗಿರಲಿ, ನಮ್ಮ ತುಮಕೂರು ಶಾಂತಿಯಾಗಿರಲಿ ಅಂತ ನಾನು ಆ ದೇವ್ರ ನಾನು ಮನವಿ ಮಾಡ್ಕೊಳ್ತೀನಿ. ಇದು ನಮ್ಮ ಮಾಧ್ಯಮದವ್ರಿಗೆ ಎಲ್ಲರಿಗೂ ನಮಸ್ಕಾರ ಹೇಳಿದೆ ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಪ್ರಪಂಚದಾದ್ಯಂತ ರಂಜಾನ್ ಹಬ್ಬದಲ್ಲಿ 30 ವ್ರತಗಳನ್ನು ಇಟ್ಟು ನಾವೆಲ್ಲರೂ ಅನ್ನ ಆಹಾರವನ್ನು ಬಿಟ್ಟು ಕೆಡಕನ್ನು ಬಿಟ್ಟು ತಾಳ್ಮೆಯಿಂದ ಸಂಯಮದಿಂದ ಸಹೋದರತ್ವ ಮತ್ತು ಸಹಬಾಳ್ವೆಯಿಂದ 30 ದಿನಗಳನ್ನು ಕಳೆದಿದ್ದೇವೆ. ಯಾವ ಇಸ್ಲಾಮಿನ 5 ಸ್ತಂಭಗಳಿದ್ದಾವೆ ಅದರಲ್ಲಿ 3ನೇಯದು ಈ ರಂಜಾನ್ ಪವಿತ್ರ ಮಾಸಾಚರಣೆ, 4ನೇಯದು ಜಕಾತ್. ನಾವೆಲ್ಲರೂ ಕೂಡ 30 ದಿನಗಳ ಉಪವಾಸವನ್ನು ಬಿಟ್ಟು ಜಕಾತನ್ನು ಕೂಡ ಕೊಟ್ಟಿದ್ದೇವೆ. ಜಕಾತ್ ಎಂದರೆ ಏನು ಈ ಪ್ರಪಂಚದಲ್ಲಿ ಮಾನವರಲ್ಲಿ ಅಸಮತೋಲನ ಇದೆ, ಬಡವರು, ಬಡವರು, ವಿಧವೆಯರು, ಅವಶ್ಯಕತೆ ಇರೋರು, ಮತ್ತೆ ಇನ್ನೊಂದು ಕಡೆ ಸಂಪತ್ತುಳ್ಳವರು, ನಿರ್ಗತಿಕರಿಗೆ ತಮ್ಮ ದುಡಿಮೆಯ 2% ಜಕಾತನ್ನು ನೀಡಿ ಅವ್ರಿಗೂ ಕೂಡ ನಮ್ಮ ಜೊತೆ ಸಮಪಾಲಿನ ಸಮಬಾಳು ಒದಗಿಸಿಕೊಡುವಂಥದ್ದು ಈ ರಂಜಾನ್ನ ಧ್ಯೇಯ. ನಾವೆಲ್ಲರೂ ಕೂಡ ಇವತ್ತು ಆ ರಂಜಾನ್ ಆಚರಣೆ ಮಾಡಿದ್ದೇವೆ. ಆ ದೇವರು ಈ ಪ್ರಪಂಚದಲ್ಲಿ ಏನಿ ಯುದ್ಧಗಳನ್ನು ನಡೀತಾ ಇದ್ದಾವೆ ಅದೆಲ್ಲ ನಿಲ್ಲಲಿ, ಮಾನವೀಯತೆಯ ಸಂದೇಶ ಎಲ್ಲ ಮಾನವರಿಗೂ ಹೋಗಲಿ, ಎಲ್ಲ ಶಾಂತಿಯಿಂದ ಇರಲಿ, ಶಾಂತಿ ನೆಲೆಸಲಿ, ಮಳೆ ಬೆಳೆ ಆಗಲಿ, ಯಾರು ಮೇಲಿಲ್ಲ ಯಾರು ಕೀಳಲ್ಲ, ನಾವೆಲ್ಲರೂ ಮಾನವರು, ಒಂದೇ ಭಗವಂತನ ಆಜ್ಞೆಯನ್ನು ಪಾಲಿಸುವಂಥವರು. ಮತ್ತು ನಾವೆಲ್ಲರೂ ಕೂಡ ಸಹೋದರತ್ವದಿಂದ ಬಾಳಬೇಕಾಗಿದೆ. ಅದೇ ಸಂದೇಶ ರಂಜಾನ್ ಕೂಡ ಕೊಡ್ತದೆ. ಈ ನಾಡಿನಲ್ಲಿ ನಾವು ಮೊನ್ನೆ ತಾನೇ ಉಗಾದಿಯನ್ನು ಆಚರಣೆ ಮಾಡಿದ್ದೇವೆ, ಇವತ್ತು ರಂಜಾನನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಉಗಾದಿ, ರಂಜಾನ್ ಎಲ್ಲವೂ ಕೂಡ ನಮಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ನಾವೆಲ್ಲರೂ ಮಾನವರಾಗಿ ಸಹಬಾಳ್ವೆಯಿಂದ ಸಹೋದರತ್ವದಿಂದ ಬಾಳುವಂತಾಗಲಿ ಎಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಮಸ್ಕಾರ. ಎಲ್ಲರ ತುಮಕೂರಿನ ಎಲ್ಲ ಜನತೆಗೆ ಹಾಗೂ ಎಲ್ಲ ಈದ್ ಮುಬಾರಕ್ ಮತ್ತು ಉಗಾದಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ಪವಿತ್ರವಾದ ರಂಜಾನ್ ಹಬ್ಬ 30 ದಿವಸ ಉಪವಾಸ ಇದ್ದು ಇವತ್ತಿನ ದಿನ ಈದ್ಗಾ ಮೈದಾನದಲ್ಲಿ ನಾವು ಎಲ್ಲರೂ ಕೂಡ ಸಿಹಿ ಹಂಚಿ, ನಾವು ನೀವು ಅವರು ಅಂತಾನೆ ಇಲ್ಲ, ಎಲ್ಲರೂ ಒಂದೇನೆ. ಅದಕ್ಕೋಸ್ಕರ ಇದಕ್ಕೆ ಕರ್ನಾಟಕದಲ್ಲಿ ಎಲ್ಲರಿಗೂ, ಕರ್ನಾಟಕ ಆಗಲಿ ಭಾರತ ಆಗಲಿ, ತಮಗೆಲ್ಲ ಗೊತ್ತೇ ಇದೆ ಯಾವ್ಯಾವ ರೀತಿ ನಡೀತಾ ಐತೆ. ಗ್ಯಾಸಿನ ಪ್ರಾಬ್ಲಮ್ ಬರ್ತಾ ಐತೆ, ಮತ್ತೆ ಇನ್ನು ಬರೋ ದಿನಗಳಲ್ಲಿ ರೇಷನ್ನು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ತಮ್ಮಲ್ಲಿ ಹೇಳ್ಕೊಳೋದು ಇಷ್ಟ ಅಂದರೆ ಯಾವುದಕ್ಕೂ ಕೂಡ ನಾವು ಒಂದಾಗಿರಬೇಕು. ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಿಸೋಣ. ಉಗಾದಿ ಹಬ್ಬದ ಶುಭಾಶಯಗಳು, ರಂಜಾನ್ ಹಬ್ಬದ ಶುಭಾಶಯಗಳು ಹೇಳ್ತಾ ನಾನು ತುಮಕೂರು ನಗರಸಭೆ ಮಾಜಿ ಅಧ್ಯಕ್ಷ, ಡೆಪ್ಯೂಟಿ ಮೇಯರ್. ನಮಸ್ಕಾರ ಎಲ್ಲರಿಗೂ, ಮಾಧ್ಯಮದವ್ರಿಗೂ ನಮಸ್ಕಾರ.